ಬಳ್ಳಾರಿ ಬಂದಾಗುತ್ತಾ? ಬಳ್ಳಾರಿ ಬಂದ್ಗೆ ಕರೆ ಕೊಟ್ಟ ರೈತರು ಮತ್ತು ಹೋರಾಟಗಾರರು. ಜೂನ್ 18ನೇ ತಾರೀಕು ಗಣಿನಾಡು ಬಳ್ಳಾರಿ ಬಂದಾಗುತ್ತಾ? ಬಳ್ಳಾರಿ ಬಂದ್ಗೆ ಕರೆ ಕೊಟ್ಟಿರುವ ರೈತರು ಮತ್ತು ಹೋರಾಟಗಾರರು. ಕುಡಿತಿನಿಂದ ಬೈಕ್ ಮೂಲಕ ಹೋರಾಟಗಾರರ ಜಾಥಾ. ರೈತ ಕಾರ್ಮಿಕ, ಕನ್ನಡ ಪರ ಮತ್ತು ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಬಂದ್ಗೆ ಕರೆ. 12,500 ಎಕರೆ ಕೃಷಿ ಭೂಮಿ ವಶಪಡಿಸಿಕೊಂಡ ವಿಚಾರಕ್ಕೆ ಬಂದು 7 ಗ್ರಾಮಗಳ ರೈತರಿಗೆ ನ್ಯಾಯಯುತ ಭೂ ಪರಿಹಾರ ನೀಡುವಂತ ಆಗ್ರಹ. ಕೈಗಾರಿಕೆಗಳನ್ನು ತಕ್ಷಣ ಸ್ಥಾಪಿಸಬೇಕು ಎಂದು ರೈತರು ಒತ್ತಾಯ. ಕೈಗಾರಿಕೆ ಸ್ಥಾಪಿಸದಿದ್ದರೆ ಭೂಮಿ ರೈತರಿಗೆ ಮರಳಿಸಬೇಕು ಎಂಬ ಬೇಡಿಕೆ. 1270 ದಿನಗಳಿಂದ ನಿರಂತರ ಹೋರಾಟ ನಡೆಸುತ್ತಿರುವ ರೈತರು ಸರ್ಕಾರ ಭರವಸೆ ನೀಡಿದ್ರು ಜಾರಿಗೆಗೆ ಬಂದಿಲ್ಲ ಎಂದು ಹೋರಾಟಗಳಾಗ್ತಾ ಇದೆ. ಜೂನ್ 18ರ ಬಳ್ಳಾರಿ ಬಂದ್ ಯಶಸ್ವಿಗೊಳಿಸುವುದಕ್ಕೆ ಜನರಿಗೆ ಮನವಿ. ಅಂಗಡಿ, ಹೋಟೆಲು, ಸಾರಿಗೆ ಮಾಲೀಕರ ಸಹಕಾರ ಕೋರಿದ ಸಮಿತಿ. ನೀವು ಸಾವಿರಾರು ಹೆಕ್ಟೇರ್ಗಳನ್ನ ನಾವು ಫ್ಯಾಕ್ಟರಿ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಣ್ಣಂಗಟ್ಟಿ ಮಾಡ್ತೀವಿ ಅಂತ ಹೇಳಿ ರೈತರ ಭೂಮಿಯನ್ನು ಪಡ್ಕೊಂಡು ಸಾವಿರಾರು ಗಟ್ಟಲೆ ಮಡಿಕೆಯಲ್ಲಿ ಇಟ್ಟು ಕೂರೋದಕ್ಕೆ ಅದೇನು ಉಪ್ಪಿನಕಾಯಿ ಹಾಕ್ತಿದ್ದೀರೇನು ಜಾಲರಿಗೆ? ಅಲ್ಲ, ಬದಲಾಗಿ ರೈತರ ಭೂಮಿಯನ್ನು ಪಡೆದ ನಂತರ ಅಲ್ಲೊಂದಷ್ಟು ಡೆವಲಪ್ಮೆಂಟ್ಗಳು ಸ್ಥಾಪಿತ ಆಗಬೇಕಲ್ಲ. ರೈತರು ಕೇಳ್ತಿರೋದು ಹಾಗೆ, ನಮ್ಮ ಭೂಮಿಯನ್ನು ಪಡ್ಕೊಂಡಿದ್ದೀರಿ, ಆ ಭೂಮಿನ ಎಲ್ಲಿ ಇಟ್ಟಿದ್ದೀರಿ? ಬ್ಯಾಂಕಲ್ಲಿ ಗಿರ್ವಿ ಇಡೋದಕ್ಕಂತೂ ಆಗೋದಿಲ್ಲ. ಅಲ್ಲೇನಾದರೂ ಫ್ಯಾಕ್ಟ್ರಿಗಳು ಕಾಣಬೇಕು, ಅಥವಾ ನೀವು ಭರವಸೆ ಕೊಟ್ಟಿದ್ದೀರಲ್ಲ ಅದು ಸ್ಥಾಪನೆ ಆಗಬೇಕು. ಅದು ಒಂದು ವೇಳೆ ನೀವು ತಡ ಮಾಡೋದಾದ್ರೆ ನಮ್ಮ ಭೂಮಿನ ನಮಗೆ ಕೊಟ್ಟುಬಿಡಿ, ನಾವೇನಾದರೂ ಕೃಷಿನೋ ಅದೋ ಮತ್ತೊಂದು ಮಗದೊಂದು ಮಾಡ್ಕೊಂಡಿರ್ತೀವಿ. ಸಂಬಂಧಪಟ್ಟವರು ಕೊಡೋದಕ್ಕೂ ತಯಾರಿಲ್ಲ. 1000 ದಿನಗಳಿಂದಲೂ ಪ್ರತಿಭಟನೆಗಳಾಗ್ತಾ ಇದೆ. ಸಂಜೆವರೆಗೂ ಪ್ರತಿಭಟನೆ, ಆಮೇಲೆ ನೀರು ಕುಡಿದು ಮನೆಗೆ ಹೋಗ್ತಿದ್ದಾರೆ. ಪಾಪ ಅವರ ಕಷ್ಟಗಳನ್ನ ಕೇಳೋದಕ್ಕೊಬ್ಬ ಗಂಡಸಲ್ಲಿಲ್ಲ. ಬಳ್ಳಾರಿ ಬಂದಿಗೆ ಕರೆ ಕೊಡುವುದೇ ಆದ್ರೆ ಅದು ಚಿಲ್ಲರೆಯ ವಿಚಾರ ಅಲ್ಲ. ಒಂದು ದಿನ ಬಳ್ಳಾರಿ ಬಂದಾದ್ರೆ ಸರ್ಕಾರಕ್ಕೆ ಬರಬಹುದಾದಂತ ಅಷ್ಟು ವರಮಾನಗಳಿಗೆ ಬೆಂಕಿ ಬಿದ್ದಂಗಾಗುತ್ತೆ. ರೈತರು ಮಾತ್ರ ಬಂದಿಗೆ ಕರೆ ಕೊಟ್ಟಿದ್ರು ಕೂಡ ಹೆಂಗೋ ತಡಕಬಹುದಾಗಿತ್ತು. ಆದ್ರೆ ಬೇರೆ ಬೇರೆ ಸಮಿತಿಗಳ ಸಲಹೆಗಳನ್ನ, ಸಹಕಾರಗಳನ್ನು ಕೇಳ್ತಿದ್ದಾರೆ ರೈತರು. ನೀವು ನಮ್ಮ ಜೊತೆ ಕೈ ಜೋಡಿಸಬೇಕು, ಈ ಬಂದಿಗೆ ಸಹಕಾರ ಮಾಡಬೇಕು. ಬಳ್ಳಾರಿ ಅನ್ನುವ ಗಣಿನಾಡು ಬಂದಾದ್ರೆ ಸರ್ಕಾರಕ್ಕೂ ಕೂಡ ಪೆಟ್ಟು ಬೀಳೋ ಸಾಧ್ಯತೆ. ಧಾರಾಕಾರ ಮಳೆಗೆ ಹಳೆಯ ಕಟ್ಟಡವೊಂದು